ನಮ್ಮ ಮಹಾತ್ಮರು ಏನ್ ಹೇಳ್ತಾರ ನೋಡಿ, ಏನ್ ಹೇಳ್ತಾರಂದ್ರ, ಏನೋ ತಮ್ಮ, ಇದು ಜಾತಿ ಮನುಷ್ಯ ನಿರ್ಮಿತ ಮಾಡಿದ್ದು, ದೇವರು ಯಾವುದೇ ಜಾತಿ ಮಾಡಿಲ್ಲ. ಮನುಷ್ಯ ಸೃಷ್ಟಿ ಯಾವುದೇ ಹೇಗೆ ಜಾತಿಗಳವ ಅಂದ್ರ, ನಮಗೆ 2500 ವರ್ಷಗಳ ಹಿಂದೆ ತಥಾಗತ ಗೌತಮ್ ಬುದ್ಧರು ಹೇಳ್ತಾರೆ. ಗೌತಮ್ ಬುದ್ಧರಿಗೊಬ್ರು ಕೇಳ್ತಾರ, ಭಗವಾನ್ರೆ ಜಾತಿ ಆದ ಇಲ್ಲ ಅಂದ್ರ ಭಗವಾನ್ ಹೇಳ್ತಾರ, ಅದಾರಿ ಅಂದ್ರೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು, ಆಮೇಲೆ ನಿಮಗೆ ಹೇಳ್ತೆ ಅಂತ ಹೇಳ್ತಾರೆ. ಅಂದಾಗ ಅವ್ರು ಬಿಟ್ಟು ಮತ್ತೆ ಅವ್ರ ಟೈಮಿಂಗ್ ಪ್ರಕಾರ ನಾವು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ ಅಂತ. ಅದಕ್ಕ ಭಗವಾನ್ ಬುದ್ಧ ಹೇಳ್ತಾರ, ಜಾತಿ ಅದ. ಹೆಂಗದ ನೋಡ್ರಿ, ಒಂದು ಕುದುರೆಗಿ ಒಂದು ಆಕಳಿ, ಅಥವಾ ಒಂದು ಹೋರಿಗೆ ಒಂದು ಎಮ್ಮಿಗೆ ಮದಿ ಮಾಡಿದ್ರೆ ಮಕ್ಕಳು ಹುಡ್ತೇವೇನು? ಇಲ್ಲಿ ಜಾತಿ ಅದ. ಪ್ರಾಣಿ ಪಕ್ಷಿದಾಗ ಜಾತಿ ಅದ. ಒಂದು ಕೋಳಿ ಅದ, ಒಂದು ಗಿಳಿ ಅದ, ಅವೆರಡು ಕೂಡಿದ್ರೆ ಮಕ್ಕಳಾಗ್ತದೇನು? ಇಲ್ಲಿ ಜಾತಿ ಅದ. ಆದ್ರ ಒಬ್ಬ ಬ್ರಾಹ್ಮಣನನ್ನ ಒಬ್ಬ ಶೂದ್ರರನ್ನ ಕೂಡಿಸಿದ್ರ ಏನಾಗ್ತದ? ಮದುವೆ ಮಾಡಿದ್ರ. ಅಥವಾ ಒಬ್ಬ ಕ್ಷೇತ್ರೀಯನನ್ನ ಒಬ್ಬ ವೈಶ್ಯನನ್ನ ಮದುವೆ ಮಾಡಿದ್ರೆ ಏನಾಗ್ತದ? ಮಕ್ಕಳಾಗ್ತಾವ. ಅದಕ್ಕ ಪ್ರಾಣಿ ಪಕ್ಷಿದಾಗ ಜಾತಿ ಅದ ತಮ್ಮ, ಮನುಷ್ಯರದಾಗ ಜಾತಿ ಇಲ್ಲ ಅಂತ 2500 ವರ್ಷದಿಂದ ಹೇಳ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕೂಡ ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಎಂದೇನಿಸಯ್ಯ, ನಿಮ್ಮ ಮನೆಯ ಮಗನೆಂದೇನಿಸಯ್ಯ ಕೂಡಲ ಸಂಗಮ. ಅವ ಇವ ಅಂದಾರ, ಇವರೆಲ್ಲ ನಮ್ಮವ್ರು ಅಂದಾಗ ಬಹಳ ತಾಕತ್ತು ಬರ್ತದೆ. ಅದಕ್ಕ ಅಷ್ಟಕ್ಕೆ ಇಕ್ಕಿಲ್ಲ, ಬಸವಣ್ಣನವರ ಕಾಲಕ್ಕ ಅಂತರ್ಜಾತಿ ವಿವಾಹ ಕೂಡ ಮಾಡಿದ್ರು. ಹರಳೆಯನ ಮಗನ ಶೀಲವಂತನನ್ನ, ಲಾವಣ್ಯ ಅಂತ ಹೇಳಿ ಬ್ರಾಹ್ಮಣರ ಹುಡುಗಿಯನ್ನ ಮದುವೆ ಕೂಡ ಮಾಡ್ತಾರೆ. ಅದಕ್ಕೆ ಶರಣರು ಒಂದು ಮಾತನ್ನ ಹೇಳ್ಯಾರ, ಒಂದು ಹಾಡ ಹೇಳ್ತೀನಿ ಕೇಳಿ.